ಇಂದಿನ ಸಿಎಲ್ಪಿ ಸಭೆಯಲ್ಲಿ ದಲಿತರ ಸಭೆ ಪ್ರಸ್ತಾಪ ವಿಚಾರ ದಲಿತ ಶಾಸಕರು ಇದ್ದಾರೆ ಅವರ ಅಭಿಪ್ರಾಯ ವ್ಯಕ್ತವಾಗಬಹುದು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಚರ್ಚೆ ಆಗಬೇಕಲ್ಲ, ನಾವು ಹೇಳೋದು ಏನಿಲ್ಲ, ಸಭೆಯ ಅಧ್ಯಕ್ಷರು ಪರಮೇಶ್ವರ್, ನಾನು ಅದರಲ್ಲಿ ಸದಸ್ಯ ಅಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ದಲಿತ ನಾಯಕರ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ರಾಜ್ಯದಲ್ಲಿ ಆಗಿದೆ. ಬೇಕು ಬೇಡ, ಇದರ ಅವಶ್ಯಕತೆ ಇತ್ತ ಇರಬಾರ್ದು, ಹಾಗೆ ಹೀಗೆ ಒಂದಷ್ಟು ಮಾತುಗಳು ನಡೆದು ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ನಾನು ಮಾತಾಡೋದು ಏನಿಲ್ಲ, ನಾನು ಅದರಲ್ಲಿ ಸದಸ್ಯ ಅಷ್ಟೇ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಇಂದಿನ ಸಿಎಲ್ಪಿ ಸಭೆಯಲ್ಲಿ ದಲಿತ ಸಭೆ ಪ್ರಸ್ತಾಪ ವಿಚಾರ ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ದಲಿತ ಶಾಸಕರು ಇದ್ದಾರೆ, ಅವರ ಅಭಿಪ್ರಾಯ ವ್ಯಕ್ತ ಆಗಬಹುದು ಅಂತ ಹೇಳಿದ್ದಾರೆ. ಸಿಎಲ್ಪಿಲೇ ಮಾಡ್ಬೋದು, ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದ್ ನೋಡೋಣ. ಸಿಎಂ ಹೋಮ್ ಮಿನಿಸ್ಟರ್ ಹೇಳ್ತೀವಿ, ಅಲ್ಲೇ ಮಾಡ್ಬೋದು. ಅಲ್ಲೇ ಸಿಎಲ್ಪಿಲೇ ಮಾಡ್ಬೋದು, ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದ್ ನೋಡೋಣ. ಸಿಎಂ ಹೋಮ್ ಮಿನಿಸ್ಟರ್ ಹೇಳ್ತೀವಿ, ಅಲ್ಲೇ ಮಾಡ್ಬೋದು. ಅಲ್ಲೇ ಸಿಎಲ್ಪಿಲೇ ಮಾಡ್ಬೋದು, ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದ್ ನೋಡೋಣ. ಸಿಎಂ ಹೋಮ್ ಮಿನಿಸ್ಟರ್ ಹೇಳ್ತೀವಿ, ಅಲ್ಲೇ ಮಾಡ್ಬೋದು. ಅಲ್ಲೇ ಸಿಎಲ್ಪಿಲೇ ಮಾಡ್ಬೋದು, ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದ್ ನೋಡೋಣ. ಸಿಎಂ ಹೋಮ್ ಮಿನಿಸ್ಟರ್ ಹೇಳ್ತೀವಿ, ಅಲ್ಲೇ ಮಾಡ್ಬೋದು. ಅಲ್ಲೇ ಸಿಎಲ್ಪಿಲೇ ಮಾಡ್ಬೋದು, ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದ್ ನೋಡೋಣ. ಸಿಎಂ ಹೋಮ್ ಮಿನಿಸ್ಟರ್ ಹೇಳ್ತೀವಿ, ಅಲ್ಲೇ ಮಾಡ್ಬೋದು. ಅಲ್ಲೇ ನೋಡಿ, ಪ್ರತ್ಯೇಕವಾದಂಥ ಒಂದು ಸಭೆಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಲಾಗಿತ್ತು. ದಲಿತ ಡಿನ್ನರ್ ಮೀಟಿಂಗ್ ಅಂತ, ಅದಕ್ಕೆ ನಾನಾ ರೀತಿಯಾದಂಥ ಪ್ರತಿಕ್ರಿಯೆಗಳು ವ್ಯಕ್ತವಾಗಿತ್ತು. ಇದರ ಅವಶ್ಯಕತೆ ಇತ್ತ, ಮಾಡಬೇಕಾ ಮಾಡಬಾರ್ದಾ ಅಂತ. ಸೊ ಹೈಕಮಾಂಡಿಂದಲೂ ಕೂಡ ಸೂಚನೆ ಬಂದಿತ್ತು. ಸೊ ಹಾಗಾಗಿ ಅವರು ಇವತ್ತು ಹೆಂಗೂ ಶಾಸಕಾಂಗ ಸಭೆ ಇದೆಯಲ್ವಾ, ಅಲ್ಲೇ ಹೇಗಿದ್ರು ದಲಿತ ನಾಯಕರುಗಳು ದಲಿತ ಶಾಸಕರುಗಳು ಬಂದೇ ಬರ್ತಾರೆ, ಅಲ್ಲೇ ಒಂದು ಚರ್ಚೆಯನ್ನು ಮಾಡಿ ಅಂತ ಹೇಳ್ತೀನಿ. ಪರಮೇಶ್ವರ್ ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ, ಅಲ್ಲೇ ಮೀಟಿಂಗ್ ಆಗಬಹುದು ಅನ್ನುವಂಥ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಪ್ರತ್ಯೇಕವಾಗಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅಂದಮೇಲೆ ಶಾಸಕಾಂಗ ಸಭೆನೇ ನಡೀತಾ ಇರಬೇಕಾದ್ರೆ ದಲಿತ ಶಾಸಕರುಗಳು ಕೂಡ ಅಲ್ಲೇ ಇರ್ತಾರೆ, ಅಲ್ಲೇ ಅವರವರ ಅಭಿಪ್ರಾಯವನ್ನು ಸಂಗ್ರಹಿಸೋದು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಒಂದು ಮೀಟಿಂಗನ್ನು ಮಾಡಬೇಕು ಅಂತ ಇದ್ರು, ಆ ವಿಚಾರಗಳ ಬಗ್ಗೆ ಅಲ್ಲಿಗೆ ಪ್ರಸ್ತಾಪಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಹಾಗಿದ್ರೆ ಸಿಎಲ್ಪಿ ಮೀಟಿಂಗ್ನಲ್ಲಿ ದಲಿತ ನಾಯಕರುಗಳು ಮಾತನಾಡ್ತಾರಾ, ಏನು ಮಾತಾಡ್ತಾರೆ, ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಸೊ ಇದು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ಆಲ್ರೆಡಿ ದಲಿತ ಡಿನ್ನರ್ ಸಭೆ ಮಾಡೋದ್ರ ವಿಚಾರದಲ್ಲಿ ಒಂದಷ್ಟು ಬೇಡ ಅನ್ನುವ ವಿಚಾರವನ್ನು ಏನಿತ್ತು ಅದಕ್ಕೆ ಅಸಮಾಧಾನ ಕೂಡ ದಲಿತ ನಾಯಕರು ವ್ಯಕ್ತಪಡಿಸಿದ್ರು. ನಾವು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡೋದ್ರಲ್ಲಿ ಏನು ತಪ್ಪೇನಿದೆ ಅನ್ನುವಂಥ ಪ್ರಶ್ನೆ ಆಗಿತ್ತು. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಅದನ್ನು ಕೇಳಬೇಕಾಗತ್ತೆ, ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಬೇಕಾಗತ್ತೆ. ಅದರ ಜೊತೆಗೆ ತಮ್ಮ ಮೀಟಿಂಗನ್ನು ಯಾಕೆ ನಿಲ್ಲಿಸಬೇಕು, ಹೆಂಗೂ ಇವತ್ತು ಶಾಸಕಾಂಗ ಸಭೆ ಇದೆಯಲ್ಲ, ಹೇಗೂ ಅಲ್ಲಿಗೆಲ್ಲ ನಾಯಕರುಗಳು ಬರ್ತಾರಲ್ವಾ, ಅಲ್ಲೇ ಚರ್ಚೆ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ಮಾತನಾಡಿದ್ದಾರೆ.